SK Super TMT, the long life TMT. ಹಿರಿಯ ಗಾಯಕಿ ಆಶಾ ಭೋಸ್ಲೆ ಇನ್ನು ನೆನಪು ಮಾತ್ರ. ಲತಾ ಮಂಗೇಶ್ವರ್ ಸಹೋದರಿಯಾಗಿದ್ದರು ಆಶಾ ಭೋಸ್ಲೆ ಅವರು. ಸ್ವರ ಸಾಮ್ರಾಜ್ಞೆ ಆಶಾ ಭೋಸ್ಲೆ ವಿಧಿವಶರಾಗಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು. ಹೃದಯ ಸ್ತಂಭನದಿಂದ ಆಶಾ ಭೋಸ್ಲೆ ಅವರು ನಿಧನರಾಗಿರುವಂಥದ್ದು. ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ. ಹೃದಯ ಸ್ತಂಭನದಿಂದ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ನಿನ್ನೆ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗಿದ್ರು. ಈಗ ಚಿಕಿತ್ಸೆ ಫಲಿಸದೆ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಶಿಷ್ಟ ಗಾಯನ ಶೈಲಿಯಿಂದ ಹೆಸರುವಾಸಿಯಾಗಿದ್ದರು ಆಶಾ ಭೋಸ್ಲೆ ಅವರು. ಬರೋಬ್ಬರಿ 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದರು. ಜನಮನವನ್ನು ಗೆದ್ದಿದ್ರು. ಲತಾ ಮಂಗೇಶ್ವರ್ ಅವರ ಸಹೋದರಿ ಕೂಡ ಹೌದು ಆಶಾ ಭೋಸ್ಲೆ ಅವರು. ತಮ್ಮ ಸ್ವರದ ಮೂಲಕ, ಕಂಠದ ಮೂಲಕ ಅಪಾರವಾದಂತಹ ಅಭಿಮಾನಿ ಬಳಗವನ್ನು ಕೂಡ ಸಂಪಾದಿಸಿದ್ರು ಆಶಾ ಭೋಸ್ಲೆ ಅವರು. 70 ವರ್ಷಗಳಿಗೂ ಹೆಚ್ಚಿನ ಕಾಲ ಹಾಡುಗಾರಿಕೆಯನ್ನೇ ವೃತ್ತಿಯನ್ನು ಮಾಡಿಕೊಂಡಿದ್ರು. ಹಾಡಿನ ಮೂಲಕವೇ ಅಪಾರವಾದಂತಹ ಜನಮನವನ್ನು ಗೆದ್ದಂತಹ ಗಾಯಕಿ ಆಶಾ ಭೋಸ್ಲೆ ಅವರು. 1948ರಲ್ಲಿ ಚುನಾರಿಯಾ ಚಿತ್ರದ ಮೂಲಕ ತಮ್ಮ ಗಾಯನ ಯಾತ್ರೆಯನ್ನು ಆರಂಭಿಸಿದ್ರು ಆಶಾ ಭೋಸ್ಲೆ ಅವರು. ಇಲ್ಲಿಯವರೆಗೂ ಬರೋಬ್ಬರಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಸ್ವರ ಸಾಮ್ರಾಜ್ಞೆ ಆಶಾ ಭೋಸ್ಲೆ ಅವರು. 92 ವರ್ಷ ವಯಸ್ಸಾಗಿತ್ತು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದ್ರು. ಅದಾದ ಮೇಲೆ ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಗೆ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ನಿನ್ನೆ ಆಸ್ಪತ್ರೆಯ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗಿತ್ತು. ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಆಶಾ ಭೋಸ್ಲೆ ಅವರು ಅಂಥೇಳಿ ಆಸ್ಪತ್ರೆ ಕೂಡ ಮಾಹಿತಿಯನ್ನು ಕೊಟ್ಟಿತ್ತು. ಈಗ ಚಿಕಿತ್ಸೆ ಫಲಿಸದೆ ಆಶಾ ಭೋಸ್ಲೆ ಅವರು ಸಾವನ್ನಪ್ಪಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು. ತಮ್ಮ ಕಂಠದ ಮೂಲಕ, ಸ್ವರದ ಮೂಲಕ ದೇಶದ ಹಲವು ಭಾಷೆಗಳ ಹಾಡನ್ನು ಲೀಲಾಜಾಲವಾಗಿ ಹಾಡ್ತಾ ಇದ್ರು. ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಕೂಡ ಸಂಪಾದಿಸಿದ್ರು.